ಅದು ಅರಣ್ಯ ಇಲಾಖೆಗೂ ಅನ್ವಯ ಆಗುವಂತೆ 2005 ಡಿಸೆಂಬರ್ 13ಕ್ಕೆ ಯಾರು ಬುಡಕಟ್ಟು ಸಮುದಾಯದವರಿದ್ದಾರೆ 25 ವರ್ಷ ಅಂತಿಲ್ಲ, 2005 13 ಡಿಸೆಂಬರ್ಗಿಂತ ಮೊದಲು ಯಾರು ಅರಣ್ಯ ವಾಸಿಗಳಲ್ಲಿ ವಾಸ ಮಾಡ್ತಾ ಇದ್ರು ಅಂತವರಿಗೆ ಹಕ್ಕು ಕೊಡಬೇಕು ಅಂತೇಳಿ ಆ ಕಾಯ್ದೆಯಲ್ಲಿದೆ. ಅದಕ್ಕೆ ಇತರ ಪಾರಂಪರಿಕ ಅರಣ್ಯವಾಸಿಗಳಿಗೆ, ಅಂದರೆ ಅನುಸೂಚಿತ ಬುಡಕಟ್ಟು ಸಮುದಾಯಕ್ಕೆ ಸೇರದ ಯಾವುದೇ ಇತರ ಹಿಂದುಳಿದ ವ್ಯಕ್ತಿ ತನ್ನ ಜೀವನೋಪಾಯಕ್ಕಾಗಿ ಅರಣ್ಯ ಅವಲಂಬಿಸಿದ್ದರೆ ಅವರು ಅರಣ್ಯ ಹಕ್ಕು ಕಾಯ್ದೆಯಡಿ ಸೌಲಭ್ಯ ಪಡೆದು 3 ತಲೆಮಾರು ಅಥವಾ 75 ವರ್ಷಗಳ ಕಾಲ ಅವರ ಪೂರ್ವಜರು ಅರಣ್ಯದಲ್ಲೇ ಇದ್ದರು ಎಂದು ಸಾಕ್ಷಿ ಕೊಡಬೇಕು ಅನ್ನುವಂಥದ್ದು ಈ ಕಾಯ್ದೆಯಲ್ಲಿದೆ. ಈ ಪುರಾವೆ ನೀಡುವಂಥದ್ದು ಬಹಳ ಅತ್ಯಂತ ಕಠಿಣವಾದಂಥದ್ದು. ಮತ್ತೆ ಇದು ಅರಣ್ಯ ಇಲಾಖೆ ವ್ಯಾಪ್ತಿಗೆ ಅಂತ ಬರುವುದಿಲ್ಲ, ಇದು ಬುಡಕಟ್ಟು ಇಲಾಖೆಗೆ ಬರ್ತದೆ. ಬುಡಕಟ್ಟು ಇಲಾಖೆಯವರು ಸದಸ್ಯ ಕಾರ್ಯದರ್ಶಿ ಇರ್ತಾರೆ ಆ ಸಮಿತಿಗೆ. ಒಂದು ಸಮಿತಿ ಗ್ರಾಮ ಸಭೆ ಇದೆ, ಗ್ರಾಮ ಸಭೆಯಲ್ಲಿ ತೀರ್ಮಾನ ಆಗ್ತದೆ. ಗ್ರಾಮ ಸಭೆ ನಂತರ ಇನ್ನೊಂದು ತಾಲೂಕಾ ಮಟ್ಟದಲ್ಲಿ ತಹಶೀಲ್ದಾರ್ ಅಧ್ಯಕ್ಷತೆಯಲ್ಲಿ ಒಂದು ಸಮಿತಿ ಇದೆ. ಆ ಉಪಸಮಿತಿಯಿಂದ ಜಿಲ್ಲಾ ಮಟ್ಟದಲ್ಲಿ ಜಿಲ್ಲಾಧಿಕಾರಿ ಅಧ್ಯಕ್ಷತೆಯಲ್ಲಿ ಒಂದು ಸಮಿತಿ ಇದೆ. ಆಮೇಲೆ ರಾಜ್ಯ ಮಟ್ಟದಲ್ಲಿ ಮುಖ್ಯ ಕಾರ್ಯದರ್ಶಿಗಳ ಅಧ್ಯಕ್ಷತೆಯಲ್ಲಿ ಒಂದು ಸಮಿತಿ ಇದೆ. ಹೀಗಾಗಿ ಏನಾಗಿದೆ, ಇಲ್ಲಿವರೆಗೆ 2 ಲಕ್ಷ ಸುಮಾರು 90,000 ಅಂದ್ರೆ ಈ ಒಂದು ಇಷ್ಟೊಂದು ಅರ್ಜಿಗಳು ಯಾರು ಬುಡಕಟ್ಟು ಸಮುದಾಯದವರಿದ್ರೆ 30% ಅರ್ಜಿಗಳು ಅದರಲ್ಲಿ ಮಾನ್ಯತೆ ಪಡೆದಿದ್ದಾವೆ, ಅವರಿಗೆ ಹಕ್ಕುಗಳನ್ನು ಕೊಡಲಾಗಿದೆ. ಯಾರು ಇತರ ಪಾರಂಪರಿಕ ಅರಣ್ಯವಾಸಿಗಳಿದ್ದಾರೆ ಬುಡಕಟ್ಟು ಸಮುದಾಯಕ್ಕೆ ಹೊರತುಪಡಿಸಿದಂಥವರು ಅಂತವರು 99% ಅರ್ಜಿ ತಿರಸ್ಕಾರ ಆಗಿದ್ದಾವೆ. 2,41,000 ಅರ್ಜಿಗಳಲ್ಲಿ ಬರೀ 2,000 ಮಾತ್ರ ಅದಕ್ಕೆ ಮಾನ್ಯತೆ ಕೊಟ್ಟು ಅವರಿಗೆ ಹಕ್ಕು ಕೊಡಲಾಗಿದೆ. ಇದಕ್ಕೆ ನಮ್ಮ ಸರ್ಕಾರ ಹಿಂದಿನ ವಿಧಾನಸಭೆಯಲ್ಲಿ ಒಂದು ಪ್ರೊಸೀಡಿಂಗ್ಸ್ ಅಂದ್ರೆ ರೆಸಲ್ಯೂಷನ್ ಪಾಸ್ ಮಾಡಿ ಯಾರು ಬುಡಕಟ್ಟು ಸಮುದಾಯದವರಿಗೆ ಏನು ಒಂದು 2013 ಡಿಸೆಂಬರ್ 2005 ಪೂರ್ವದಲ್ಲಿ ಯಾರಲ್ಲಿ ವಾಸ ಮಾಡ್ತಾ ಇದ್ದಾರೆ ಅದೇ ಒಂದು ಮಾನದಂಡ ಇತರ ಅರಣ್ಯ ವಾಸಿಗಳಿಗೂ ಅನ್ವಯ ಆಗಬೇಕು ಅಂತ ಹೇಳಿ ಕೇಂದ್ರಕ್ಕೆ ನಾವು ಟ್ರೈಬಲ್ ಡಿಪಾರ್ಟ್ಮೆಂಟ್ಗೆ ಕಳಿಸಿದ್ದೇವೆ. ಅದು ತಿರಸ್ಕಾರ ಆಗಿದೆ. ಈ ಒಂದು ಕಾಯ್ದೆ ಬದಲಾವಣೆ ಆಗುವವರೆಗೆ ಏನೂ ಆಗೋದಿಲ್ಲ. ಇದು ಕೇಂದ್ರ ಸರ್ಕಾರದ ಚೆಂಡು ಅವರ ಅಂಗಳದಲ್ಲಿ ಇದೆ. ಮತ್ತೆ ಪುನಃ ಯಾವುದಾದ್ರೂ ಮರುಪರಿಶೀಲನೆ ಮಾಡಬೇಕು ಅಂತ ಹೇಳಿದ್ರು ಅರಣ್ಯ ಇಲಾಖೆದು ಬರೀ ಕೆಲವೊಂದು ಏನು ಛಾಯಾಚಿತ್ರ ಇರ್ತದೆ, ನಿಮ್ದು ಉಪಗ್ರಹ ಆಧಾರಿತ ಛಾಯಾಚಿತ್ರ ಕೊಡುವಂಥದ್ದು ಮತ್ತೆ ಮ್ಯಾಪ್ಗಳಿದ್ದಂಥದ್ದು ಕೊಡುವಂಥದ್ದು ಮಾತ್ರ ಅರಣ್ಯ ಇಲಾಖೆ ಜವಾಬ್ದಾರಿ ಇದೆ. ಬಾಕಿದೆಲ್ಲ ಟ್ರೈಬಲ್ ಇಲಾಖೆ ಮತ್ತು ಕಂದಾಯ ಇಲಾಖೆ ಜವಾಬ್ದಾರಿ ಇದೆ. ಮಾನ್ಯ ಅಧ್ಯಕ್ಷರೇ, ಒಂದು ನಿಮಿಷ ಆಯ್ತು, ಈಗ ಹೇಳ್ಬಿಡ್ತೀನಿ. ಇಡೀ ರಾಜ್ಯದ ಸಮಸ್ಯೆ ಇದೆ. ಈಗಾಗಲೇ ಉಪಾಧ್ಯಕ್ಷರು ಸಭಾಪತಿಗಳು ಹೇಳಿದ್ರು. ಮಾನ್ಯ ಕೂತ್ಕೊಳ್ಳಿ, ಬೆಳಿಗ್ಗೆಲ್ಲ ಮಾತಾಡಿದ್ರಿ, ಮಾತಾಡಿ ಹೇಳಿ ಸರ್. ಅರಣ್ಯ ಸಚಿವರು ಈಗಾಗಲೇ ಏನು ಮಾಹಿತಿ ಕೊಟ್ಟಿದ್ದಾರೆ ಸರಿ ಇದೆ, ಆದರೆ ಜನರಲ್ ಎಂದು ಸಾಮೂಹಿಕವಾಗಿ ರಿಜೆಕ್ಟ್ ಮಾಡಿಟ್ಟಿದ್ದಾರೆ. ಜಿಲ್ಲಾ ಮಟ್ಟದಲ್ಲಿ, ಪಂಚಾಯತ್ ಮಟ್ಟದಲ್ಲಿ ಅದನ್ನ ಮೀಟಿಂಗಿಗೆ ಇಡಲಿಲ್ಲ, ಅರ್ಜಿದಾರರಿಗೆ ನೋಟಿಸ್ ಕೊಡಲಿಲ್ಲ, ಅವನು ಹಿಯರ್ ಮಾಡಲಿಲ್ಲ. ಸಾಮೂಹಿಕವಾಗಿ ಜಿಲ್ಲಾ ಮಟ್ಟದಲ್ಲಿ ಸರ್ಕಾರ ಲಾಸ್ಟ್ ಡೇಟ್ ಕೊಟ್ಟಿದೆ ಅಂತ ಹೇಳಿ ರಿಜೆಕ್ಟ್ ಮಾಡಿ ಇಟ್ಟಿದ್ದಾರೆ. ಇದು ತುಂಬಾ ಅನ್ಯಾಯ. 12 ಪಾಯಿಂಟ್ಗಳಿದ್ದಾವೆ ಸಾಕ್ಷಿ, ವಿಟ್ನೆಸ್. 12ರಲ್ಲಿ ಯಾವ್ದಾದ್ರು 1-2 ವಿಟ್ನೆಸ್ಸು ಸಾಬೀತಾದ್ರೂ ಕೂಡ ಅವ್ರಿಗೆ ಕೊಡ್ಲಿಕ್ಕೆ ಬರ್ತದೆ. ನಾವು ಅದನ್ನ ಸಾಕ್ಷಿ ಇದ್ದವರಿಗೂ ಕೂಡ ರಿಜೆಕ್ಟ್ ಮಾಡಿ ಇಟ್ಟಿದ್ದಾರೆ. ದಯವಿಟ್ಟು ನನ್ನ ವಿನಂತಿ ಇದೆ, ಸರ್ಕಾರ ಹೇಳಬೇಕು ಅದನ್ನ ಜೀವಂತವಾಗಿಡ್ಬೇಕು, ಅರ್ಜಿಯನ್ನು ಜೀವಂತವಾಗಿಡ್ಬೇಕು ಮತ್ತು ಪುನರ್ ಪರಿಶೀಲನೆಗೆ ಹಾಕ್ಬೇಕು. ಇಲ್ಲದ್ರೆ ಸಾಧ್ಯನೇ ಇಲ್ಲ. ನೀವು ಅಲ್ಲಿಂದ ಈಗ ಏನಾಗಿದೆ, ಇದು ರಿಜೆಕ್ಟ್ ಆದ ತಕ್ಷಣ 164A ಪ್ರಕಾರ ಕೇಸ್ ತಗೊಂಡಿದ್ದಾರೆ ACF ಕೋರ್ಟ್ ಅಲ್ಲಿ. ಅವ್ರ ಮೇಲೆ ಕೇಸ್ ಹಾಕ್ತಾ ಇದ್ದಾರೆ. ಒಂದು ತರದ ಹಿಂಸೆ ಕೊಡ್ತಾ ಇದ್ದಾರೆ ಜನರಿಗೆ. ಆದ್ರಿಂದ ಈ ಅರ್ಜಿಗಳನ್ನ ಯಾವ್ದಾದ್ರು 1-2 ವಿಟ್ನೆಸ್ ತಗೊಂಡು 100 ವರ್ಷದಿಂದ ಅಲ್ಲಿ ಯಾರು ಜನರಲ್ನವರು ಸಾಗುವಳಿ ಮಾಡ್ತಾ ಇದ್ರು ಅವರಿಗೆ ಹಕ್ಕುಪತ್ರ ಕೊಡ್ಲಿಕ್ಕೆ ವ್ಯವಸ್ಥೆ ಮಾಡಬೇಕು. ಮಾನ್ಯ ಉಪಸಭಾ ಅಧ್ಯಕ್ಷರು ಹೇಳಿದಾಗೇನೆ ತಾವು ಒಂದು ಡೆಲಿಗೇಷನ್ ತಗೊಂಡೋಗಿ ಸೆಂಟ್ರಲ್ ಗವರ್ಮೆಂಟ್ ಅನ್ನ ಒಪ್ಪಿಸಂತ ಕೆಲಸ ಮಾಡಬೇಕು. ಪರಿಸರ ಇಲಾಖೆ ಅದನ್ನ ಅಕ್ಸೆಪ್ಟ್ ಮಾಡಬೇಕು.
ಅದು ತಾವು ಮಾಡಬೇಕು. ಹೇಳಿದ್ದಾರೆ. ಅರ್ಗ ಜ್ಞಾನೇಂದ್ರ, ನೀವು ಕೇಂದ್ರ ಸರ್ಕಾರದ ಮೇಲೆ ಒತ್ತಡ ತನ್ನಿ, ನೀವು ಮಾಡೋ ಕೆಲಸ ಅದು. ಆಯ್ತು, ಕೇಂದ್ರ ಸರ್ಕಾರ ಅದಕ್ಕೆ ಸನ್ಮಾನ್ಯ ಅಧ್ಯಕ್ಷ, ಬಿಟ್ಬಿಡ್ತೀರಿ ನೀವು. ಇವತ್ತು ಅರಣ್ಯ ಇಲಾಖೆ ಮಂತ್ರಿಗಳು ಈಗಾಗಲೇ ಕೇಂದ್ರ ಸರ್ಕಾರಕ್ಕೆ ತನ್ನ ವಿಚಾರವನ್ನು ತಿಳಿಸಿದ್ದೇವೆ. ಹೇಗೆ ಆ ಪಾರಂಪರಿಕ ಅರಣ್ಯದವರಿಗೆ ಆಗಬೇಕು, ಬುಡಕಟ್ಟುವವರಿಗೆ ಆಗುವುದೇ ಕಾನೂನು ಪಾರಂಪರಿಕವರಿಗೆ ಆಗಬೇಕು ಅಂತ ಹೇಳಿದ್ದಾರೆ. ಹಾಗಾಗಿ ನಾನು ವಿರೋಧಿ ಪಕ್ಷ ನಾಯಕರಿಗೆ ಮತ್ತು ಈಗ ತಾನೇ ಮಾತಾಡಿದಂಥ ನಮ್ಮ ವಿರೋಧಿ ಪಕ್ಷ ಮುಖಂಡರಿಗೂ ವಿನಂತಿ ಮಾಡ್ತೇನೆ, ಕೇಂದ್ರ ಸರ್ಕಾರದಲ್ಲಿ ತಮ್ಮ ಶಕ್ತಿಯನ್ನು ಬಳಸಿ ಈ ಒಂದು ಕಾನೂನಿಗೆ ತಿದ್ದುಪಡಿಯನ್ನು ತರದೇ ಹೋದರೆ ಕರ್ನಾಟಕದಲ್ಲಿ 4 ಲಕ್ಷಕ್ಕಿಂತ ಹೆಚ್ಚು ಕುಟುಂಬಗಳು ಅನಾಥ ಆಗ್ತಕ್ಕಂಥ, ಅದನ್ನು ವಿಶೇಷವಾಗಿ ನಮ್ಮ ಜಿಲ್ಲೆ, ಶಿವಮೊಗ್ಗ ಜಿಲ್ಲೆ, ಉಡುಪಿ ಜಿಲ್ಲೆ, ಚಿಕ್ಕಮಗಳೂರು ಜಿಲ್ಲೆ, ಆಯ್ತು, ಜಿಲ್ಲೆ, ಎಲ್ಲ ಜಿಲ್ಲೆ ಇದೆ. ಈ ಜಿಲ್ಲೆಯಲ್ಲಿ ದೊಡ್ಡ ಸಮಸ್ಯೆ ನಿರ್ಮಾಣ ಆಗುತ್ತೆ. ಅದಕ್ಕೆ ವಿಶೇಷ ಹೇಳಿ ನಮ್ಮ ಮಂತ್ರಿಗಳಿಗೆ ವಿನಂತಿ ಮಾಡಿ. ಹರೀಶ್ ಪೂಂಜರ್, ಈಗ ಒಂದು ಹರೀಶ್ ಪೂಂಜರ್, ಈಗ ಸಿಮೆಂಟ್ ಮಂಜು ತಾವು ಕೊಟ್ಟದನ್ನು ವಿಡ್ರಾ ಮಾಡಿದ್ದೀರಿ. ಇದು ಯಾಕೆಂತ ಹೇಳಿದ್ರೆ ಅವ್ರು ಕೊಟ್ಟಿದ್ದಾರೆ, ಇವತ್ತು ಹೇಳ್ತಾರೆ ನಾನು ಸೈನ್ ಹಾಕ್ಲಿಲ್ಲ, ನನಗೆ ಯಾರು ಕೊಟ್ಟದ್ದು ಗೊತ್ತಿಲ್ಲ ಅಂತೇಳಿ ಗಂಭೀರದ ವಿಚಾರ. ಯಾಕೆ ನಾವು ನಿಮ್ಮನ್ನು ವಿಶ್ವಾಸ ತಗೊಂಡು ಅವರು ನಾವು ತಗೊಳ್ತೇವೆ. ಇನ್ನು ಮುಂದೆ ಈ ರೀತಿಯಾದ ನೀವೇ ಬಂದು ಖುದ್ದು ಕೊಡುವಂತ ಪರಿಸ್ಥಿತಿ ಆಗ್ತದೆ. ಅದಕ್ಕೆ ಅದು ದೀರ್ಘ ನಾನು ಮಾತಾಡಿ ನೋಡ್ಲಿಕ್ಕೆ ಹೋಗುದಿಲ್ಲ. ಬಟ್ ನಾನೆಲ್ಲ ಸದಸ್ಯರಿಗೆ ಹೇಳುವಂಥದ್ದು, ಇದು ಆಗಬಾರ್ದು ಎಲ್ಲಿಯೂ ಕೂಡ. ಹೆಚ್ಚಿನ ವಿಡಿಯೋಗಳಿಗೆ ಪ್ರತಿಧ್ವನಿ ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಐಕಾನ್ ಕ್ಲಿಕ್ ಮಾಡಿ.